ನಮಸ್ಕಾರ. ಇವತ್ತಿನ ಈ ಚರ್ಚೆಯಲ್ಲಿ ನಾವು ನಮ್ಮ ದೇಹದ ಒಂದು ತುಂಬಾನೇ ಅದ್ಭುತವಾದ ಭಾಗದ ಬಗ್ಗೆ ಮಾತಾಡೋಣ. ಅದುವೇ ಮಾನವನ ಕಣ್ಣು. ಇದು ಕೇವಲ ನೋಡಕಿರೋ ಅಂಗ ಅಲ್ಲ, ಇದೊಂದು ಜೀವಂತ, ತಾನಾಗೇ ಕೆಲಸ ಮಾಡೋ ಕ್ಯಾಮೆರಾ ಇದ್ದಾಗೆ. ನಮ್ಮ ಕಣ್ಣು ಒಂದು ಜೀವಂತ ಸೆಲ್ಫ್ ಫೋಕಸಿಂಗ್ ಕ್ಯಾಮೆರಾ ಅಂತ ಹೇಳ್ತಾರೆ. ಆದ್ರೆ ಅದು ಹೇಗೆ ಸಾಧ್ಯ ಅಲ್ವಾ? ಈ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಗೆ ದಾರಿ. ಬನ್ನಿ, ಇದರ ಹಿಂದಿನ ಸೈನ್ಸ್ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಸರಿ, ನಾವು ನೋಡೋದು ಹೇಗೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಬೆಳಕು ನಮ್ಮ ಕಣ್ಣಿನೊಳಗೆ ಹೇಗೆ ಪ್ರಯಾಣ ಮಾಡುತ್ತೆ ಅಂತ ತಿಳ್ಕೋಬೇಕು. ಈ ಪಯಣವನ್ನೇ ಫಾಲೋ ಮಾಡೋಣ. ಸರಿ, ಬೆಳಕು ನಮ್ಮ ಕಣ್ಣಿನೊಳಗೆ ಹೇಗೆ ಹೋಗುತ್ತೆ ನೋಡೋಣ. ಫಸ್ಟ್ ಒಂದು ಲೈಟ್ ರೇ ಅಂದ್ರೆ ಬೆಳಕಿನ ಕಿರಣ ಕಾರ್ನಿಯಾ ಅನ್ನೋ ಒಂದು ಪಾರದರ್ಶಕ ಲೇಯರ್ ಮೂಲಕ ಒಳಗೆ ಬರುತ್ತೆ. ಆಮೇಲೆ ಅದು ಪ್ಯೂಪಿಲ್ ಅಂದ್ರೆ ಕಣ್ಣು ಪಾಪೆ ಮೂಲಕ ಪಾಸ್ ಆಗಿ ಲೆನ್ಸ್ ಮೇಲೆ ಬೀಳುತ್ತೆ. ಈ ಲೆನ್ಸ್ ಏನ್ ಮಾಡುತ್ತೆ ಅಂದ್ರೆ ಬೆಳಕನ್ನ ಬೆಂಡ್ ಮಾಡಿ ಕಣ್ಣಿನ ಹಿಂಭಾಗದಲ್ಲಿರೋ ರೆಟೀನಾ ಅನ್ನೋ ಸ್ಕ್ರೀನ್ ಮೇಲೆ ಒಂದು ಪರ್ಫೆಕ್ಟ್ ಇಮೇಜ್ ಮೂಡಿಸುತ್ತೆ. ಇದು ಹಳೇ ಕಾಲದ ಕ್ಯಾಮೆರಾದಲ್ಲಿ ಫಿಲ್ಮ್ ಮೇಲೆ ಫೋಟೋ ಮೂಡ್ದಾಗೇನೆ. ನಮ್ಮ ಕಣ್ಣಲ್ಲಿರೋ ಪ್ಯೂಪಿಲ್ ಅಂದ್ರೆ ಕಣ್ಣು ಪಾಪೆ ಕ್ಯಾಮೆರಾದ ಅಪರ್ಚರ್ ತರಾನೇ ಕೆಲ್ಸ ಮಾಡತ್ತೆ. ತುಂಬಾ ಬ್ರೈಟ್ ಲೈಟ್ ಇದ್ದಾಗ ಅದು ಚಿಕ್ಕದಾಗತ್ತೆ, ಯಾಕಂದ್ರೆ ಜಾಸ್ತಿ ಬೆಳಕು ಒಳಗ್ ಹೋಗ್ಬಾರ್ದು. ಅದೇ ಡಿಮ್ ಲೈಟ್ ಇದ್ದಾಗ ಅದು ದೊಡ್ಡದಾಗತ್ತೆ, ಆಗ ಹೆಚ್ಚು ಬೆಳಕು ಒಳಗೋಗತ್ತೆ. ಹೀಗೆ ನಮ್ಮ ಕಣ್ಣು ಬೆಳಕಿನ ಬದಲಾವಣೆಗಳಿಗೆ ತಕ್ಷಣಕ್ಕೆ ಹೊಂದ್ಕೊಳ್ಳುತ್ತೆ. ಅದ್ಭುತ ಅಲ್ವಾ? ಸರಿ, ಬೆಳಕು ಕಣ್ಣಿನೊಳಗೆ ಬಂತು. ಈಗ ಫೋಕಸ್ ಮಾಡೋದು ಹೇಗೆ ಅಂದ್ರೆ ಎಲ್ಲವೂ ಕ್ಲಿಯರ್ ಆಗಿ ಹೇಗೆ ಕಾಣಿಸುತ್ತೆ ಮತ್ತೆ ಕೆಲವೊಮ್ಮೆ ಯಾಕೆ ಸರಿಯಾಗಿ ಕಾಣಿಸಲ್ಲ, ಇದ್ರ ಬಗ್ಗೆ ನೋಡೋಣ. ನಮ್ಮ ಕಣ್ಣಲ್ಲಿರೋ ಲೆನ್ಸ್ ಇದೆಯಲ್ಲ, ಅದು ಕ್ಯಾಮೆರಾದ ಆಟೋ ಫೋಕಸ್ ಇದ್ದ ಹಾಗೆ. ಇದು ತನ್ನ ಶೇಪನ್ನ ಚೇಂಜ್ ಮಾಡ್ಕೊಂಡು ಬೆಳಕಿನ ಕಿರಣಗಳನ್ನ ಕರೆಕ್ಟಾಗಿ ಬೆಂಡ್ ಮಾಡಿ ರೆಟಿನಾ ಮೇಲೆ ಒಂದು ಶಾರ್ಪ್ ಇಮೇಜ್ ಬೀಳೋ ಹಾಗೆ ಮಾಡುತ್ತೆ. ಈ ಪ್ರಾಸೆಸ್ ನಿಜಕ್ಕೂ ಅಮೇಜಿಂಗ್. ಹಾಗಾದ್ರೆ ದೃಷ್ಟಿದೋಷ ಯಾಕೆ ಬರುತ್ತೆ ನೋಡಿ. ಆರೋಗ್ಯವಾಗಿರೋ ಕಣ್ಣಲ್ಲಿ ಬೆಳಕು ನೇರವಾಗಿ ರೆಟಿನಾ ಮೇಲೆ ಫೋಕಸ್ ಆಗುತ್ತೆ. ಆದ್ರೆ ಮಯೋಪಿಯಾ ಅಂದ್ರೆ ಸಮೀಪ ದೃಷ್ಟಿದೋಷ ಇದ್ದಾಗ ಕಣ್ಣಿನ ಆಕಾರ ಸ್ವಲ್ಪ ಬೇರೆ ಇರೋದ್ರಿಂದ ಬೆಳಕು ರೆಟಿನಾದ ಮುಂದೆ ಫೋಕಸ್ ಆಗುತ್ತೆ. ಇದೇ ಕಾರಣಕ್ಕೆ ದೂರದಲ್ಲಿರೋ ವಸ್ತುಗಳು ಬ್ಲರ್ ಆಗಿ ಅಂದ್ರೆ ಮಸುಕಾಗಿ ಕಾಣೋದು. ಹೀಗೆ ದೃಷ್ಟಿದೋಷ ಉಂಟಾದಾಗ ಅದಕ್ಕೊಂದು ಪರಿಹಾರ ಬೇಕಲ್ವಾ? ಮನುಷ್ಯ ಕಂಡುಹಿಡಿದ ಆ ಸೊಲ್ಯೂಷನ್ ಅದೇ ಕನ್ನಡಕ. ಬನ್ನಿ, ಈ ಕನ್ನಡಕದ ಇತಿಹಾಸ ಏನು ಅಂತ ಸ್ವಲ್ಪ ನೋಡೋಣ. ಕನ್ನಡಕದ ಹಿಸ್ಟ್ರಿ ಇದೆಯಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್. ಸುಮಾರು 1890ರಲ್ಲಿ ಇಟಲಿಯಲ್ಲಿ ಮೊದಲ ಬಾರಿಗೆ ಹಾಕೊಳ್ಳೋ ಕನ್ನಡಕವನ್ನ ಕಂಡಿಡಿದ್ರು. ಅದಾದ್ಮೇಲೆ 1730ರ ಸುಮಾರಿಗೆ ಎಡ್ವರ್ಡ್ ಸ್ಕಾರ್ಲೆಟ್ ಅನ್ನೋರು ಅದಕ್ಕೆ ಸೈಡ್ ಆರ್ಮ್ಸ್ ಅಂದ್ರೆ ಕಿವಿಗೆ ಹಾಕೊಳ್ಳೋ ಕಡ್ಡಿಗಳನ್ನ ಸೇರ್ಸಿದ್ರು. 1784ರಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಬೈಫೋಕಲ್ಸ್ ಕಂಡಿಡಿದ್ರು. ಫೈನಲಿ 1959ರಲ್ಲಿ ಇವತ್ತು ನಾವು ಬಳಸೋ ಹಗುರವಾದ ಪ್ಲಾಸ್ಟಿಕ್ ಲೆನ್ಸು ಮಾರುಕಟ್ಟೆಗೆ ಬಂತು. ನೋಡಿ, ಒಂದು ಸಿಂಪಲ್ ಐಡಿಯಾ ಹೇಗೆ ವಿಕಾಸ ಆಗಿದೆ ಅಂತ. ಕನ್ನಡಕದಂತಹ ಟೆಕ್ನಾಲಜಿ ನಮ್ಮ ದೃಷ್ಟಿ ಸರಿಪಡಿಸೋಕೆ ಹೆಲ್ಪ್ ಮಾಡುತ್ತೆ, ನಿಜ. ಆದ್ರೆ ಪ್ರಾಬ್ಲಮ್ ಬರೋ ಮೊದಲೇ ನಮ್ಮ ಕಣ್ಣುಗಳನ್ನ ಆರೋಗ್ಯವಾಗಿಟ್ಕೊಳ್ಳೋದು ಇನ್ನೂ ಒಳ್ಳೇದಲ್ವಾ? ಹಾಗಾದ್ರೆ ನಮ್ಮ ದೃಷ್ಟಿಯನ್ನ ಕಾಪಾಡ್ಕೊಳ್ಳೋಕೆ ನಾವು ಯಾವೆಲ್ಲ ಸಿಂಪಲ್ ಹ್ಯಾಬಿಟ್ಸ್ ಫಾಲೋ ಮಾಡ್ಬೋದು ಈಗ ನೋಡೋಣ. ನಮ್ಮ ಕಣ್ಣುಗಳನ್ನ ಹೆಲ್ದಿಯಾಗಿ ಇಡೋಕೆ ಕೆಲವು ಸಿಂಪಲ್ ರೂಲ್ಸ್ ಸಾಕು. ಮೊದಲನೇದಾಗಿ ಚೆನ್ನಾಗಿ ನಿದ್ದೆ ಮಾಡಿ, ಇದರಿಂದ ಕಣ್ಣಿನ ಸ್ನಾಯುಗಳಿಗೆ ರೆಸ್ಟ್ ಸಿಗುತ್ತೆ. ಎರಡನೇದು ಚೆನ್ನಾಗಿ ನೀರ್ ಕುಡಿರಿ, ಇದರಿಂದ ಕಣ್ಗಳು ಡ್ರೈ ಆಗೋದಿಲ್ಲ. ಮೂರನೇದು ತುಂಬಾನೇ ಇಂಪಾರ್ಟೆಂಟ್, ಸ್ಕ್ರೀನ್ ನೋಡ್ತಿರ್ಬೇಕಾದ್ರೆ ಆಗಾಗ ಕಣ್ ಮಿಟ್ಕಿಸ್ತಾ ಇರಿ. ಇದು ಕಣ್ಣೀರಿನ ಲೇಯರನ್ನ ನೀಟಾಗಿ ಹರಡಿ ಕಣ್ಗಳನ್ನ ತೇವವಾಗಿಡುತ್ತೆ. ಕೊನೆಯದಾಗಿ ಕಣ್ಗಳನ್ನ ಉಜ್ಜೋ ಅಭ್ಯಾಸ ಬಿಟ್ಬಿಡಿ, ಯಾಕಂದ್ರೆ ಇದರಿಂದ ಕಣ್ಣಿನ ಸೂಕ್ಷ್ಮ ರಕ್ತನಾಳಗಳಿಗೆ ಹಾನಿಯಾಗಬಹುದು. ಈ ಡಿಜಿಟಲ್ ಕಾಲದಲ್ಲಿ ನಮ್ಮ ಕಣ್ಣಿಗಳಿಗೆ ತುಂಬಾ ಸ್ಟ್ರೇನ್ ಆಗುತ್ತೆ. ಇದನ್ನ ಅವಾಯ್ಡ್ ಮಾಡಕ್ಕೆ ಒಂದು ಸಿಂಪಲ್ ರೂಲ್ ಇದೆ, ಅದೇ 20-20-20 ರೂಲ್. ಅಂದ್ರೆ ಪ್ರತಿ 20 ನಿಮಿಷಕ್ಕೆ ಒಮ್ಮೆ 20 ಅಡಿ ದೂರದಲ್ಲಿರೋ ಯಾವುದಾದ್ರೂ ಒಂದು ವಸ್ತುವನ್ನ ಕನಿಷ್ಠ 20 ಸೆಕೆಂಡ್ ನೋಡಿ. ಇದು ನಿಮ್ಮ ಕಣ್ಣಿನ ಸ್ನಾಯುಗಳಿಗೆ ಒಂದು ಮಿನಿ ಬ್ರೇಕ್ ಕೊಟ್ಟ ಹಾಗೆ. ನಾವು ತಿನ್ನೋ ಊಟ ಕೂಡ ನಮ್ಮ ದೃಷ್ಟಿ ಮೇಲೆ ಪರಿಣಾಮ ಬೀರುತ್ತೆ. ಉದಾಹರಣೆಗೆ, ಕ್ಯಾರೆಟ್ನಲ್ಲಿರೋ ವಿಟಮಿನ್ ಎ ರಾತ್ರಿ ಹೊತ್ತು ಚೆನ್ನಾಗಿ ಕಾಣಿಸೋಕೆ ಹೆಲ್ಪ್ ಮಾಡುತ್ತೆ. ಹಸಿರು ಸೊಪ್ಪು ತರಕಾರಿಗಳು ಕಣ್ಣಿನ ಸೆಲ್ಸ್ಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಮೀನಿನಲ್ಲಿರೋ ಒಮೆಗಾ 3 ಕಣ್ಣು ಒಣಗೋದ್ನ ಕಡಿಮೆ ಮಾಡುತ್ತೆ. ಹಾಗೇನೆ ಕಿತ್ತಳೆ, ನಿಂಬೆಹಣ್ಣಿನಂತಹ ಹಣ್ಣುಗಳಲ್ಲಿರೋ ವಿಟಮಿನ್ ಸಿ ಕಣ್ಣಿನ ರಕ್ತನಾಳಗಳನ್ನ ಸ್ಟ್ರಾಂಗ್ ಮಾಡುತ್ತೆ. ನಮ್ಮ ಸ್ಕಿನ್ನನ್ನ ಹೇಗೆ ಸೂರ್ಯನ ಕಿರಣಗಳಿಂದ ಕಾಪಾಡ್ಕೊಳ್ತೀವೋ ಹಾಗೇನೆ ನಮ್ಮ ಕಣ್ಣುಗಳನ್ನು ಕಾಪಾಡ್ಬೇಕು. ಹೊರಗೆ ಬಿಸಿಲಲ್ಲಿ ಹೋಗುವಾಗ ಸನ್ಗ್ಲಾಸ್ ಮತ್ತೆ ಟೋಪಿ ಹಾಕೊಳ್ಳೋದು ತುಂಬಾ ಒಳ್ಳೇದು. ಇದು ಯುವಿ ಕಿರಣಗಳಿಂದ ನಮ್ಮ ಕಣ್ಣುಗಳಿಗೆ ಆಗೋ ಹಾನಿಯನ್ನ ತಡೆಯುತ್ತೆ.
ಕೆಲವು ಆಕ್ಟಿವಿಟೀಸ್ ಮಾಡುವಾಗ ಕಣ್ಣಿನ ಸೇಫ್ಟಿ ತುಂಬಾನೇ ಮುಖ್ಯ. ಉದಾಹರಣೆಗೆ ಸ್ವಿಮ್ಮಿಂಗ್ ಮಾಡುವಾಗ ಅಥವಾ ಸೈನ್ಸ್ ಲ್ಯಾಬ್ನಲ್ಲಿ ಗಾಗಲ್ಸ್ ಹಾಕೋಬೇಕು. ಬ್ಯಾಸ್ಕೆಟ್ಬಾಲ್, ಬೇಸ್ಬಾಲ್ ಆಡುವಾಗ ಶಾಟರ್ ಪ್ರೂಫ್ ಕನ್ನಡಕ್ ಹಾಕೊಳ್ಳೋದು ಬೆಸ್ಟ್. ಇನ್ನು ವರ್ಕ್ಶಾಪ್ನಲ್ಲಿ ಕೆಲಸ ಮಾಡುವಾಗ ಸೇಫ್ಟಿ ಗ್ಲಾಸಸ್ ಹಾಕೊಳ್ಳೋದನ್ನ ಮರಿಬೇಡಿ. ಸರಿ, ಈಗ ಕಣ್ಣಿನ ಬಗ್ಗೆ ನಾವು ಸಾಮಾನ್ಯವಾಗಿ ಕೇಳೋ ಕೆಲವು ತಪ್ಪು ಕಲ್ಪನೆಗಳನ್ನ ಅಂದ್ರೆ ಮಿತ್ಸ್ ಅನ್ನ ದೂರ ಮಾಡೋಣ. ಇದರ ಮೂಲಕ ಕಣ್ಣಿನ ಬಗ್ಗೆ ಇನ್ನಷ್ಟು ಸರಿಯಾದ ಮಾಹಿತಿ ತಿಳ್ಕೊಳ್ಳೋಣ. ಇದನ್ನ ನೀವು ಖಂಡಿತ ಎಲ್ಲಾದ್ರೂ ಕೇಳಿರ್ತೀರ, ಡಿಮ್ ಲೈಟ್ನಲ್ಲಿ ಓದಿದ್ರೆ ಕಣ್ಣು ಹಾಳಾಗುತ್ತೆ ಅಂತ. ಇದು ನಿಜನಾ? ನಿಜ ಹೇಳ್ಬೇಕಂದ್ರೆ ಡಿಮ್ ಲೈಟ್ನಲ್ಲಿ ಓದಿದ್ರೆ ನಮ್ಮ ಕಣ್ಣಿನ ಸ್ನಾಯುಗಳಿಗೆ ಸ್ವಲ್ಪ ಹೆಚ್ಚು ಕೆಲ್ಸ ಬೀಳುತ್ತೆ. ಅದಕ್ಕೆ ಕಣ್ಣು ನೋವು, ತಲೆನೋವು ಬರಬಹುದು. ಆದ್ರೆ ಇದೆಲ್ಲ ಟೆಂಪ್ರರಿ ಅಷ್ಟೇ. ಇದರಿಂದ ಕಣ್ಣಿಗೆ ಪರ್ಮನೆಂಟ್ ಆಗಿ ಏನೂ ಡ್ಯಾಮೇಜ್ ಆಗಲ್ಲ. ಸೊ ಇದು ಬರೀ ಒಂದು ತಪ್ಪು ಕಲ್ಪನೆ. ಇನ್ನೊಂದು ಕಾಮನ್ ಆಗಿ ಕೇಳೋ ಮಾತೇನಂದ್ರೆ ಕನ್ನಡ ಹಾಕಿದ್ರೆ ಕಣ್ಣು ವೀಕ್ ಆಗುತ್ತೆ, ಆಮೇಲೆ ಪೂರ್ತಿ ಅದ್ರ ಮೇಲೇನೆ ಡಿಪೆಂಡ್ ಆಗ್ಬೇಕಾಗುತ್ತೆ ಅಂತ. ಇದು ಕೂಡ ನಿಜ ಅಲ್ಲ. ಕನ್ನಡಕ ಅನ್ನೋದು ಒಂದು ಟೂಲ್ ಅಷ್ಟೇ. ಈಗ ನೋಡಿ, ಊರ್ಗೋಲ್ ಹಿಡಿದ್ರೆ ಕಾಲ್ ವೀಕ್ ಆಗುತ್ತಾ? ಇಲ್ಲ ಅಲ್ವಾ? ಹಾಗೇನೆ ಕನ್ನಡಕ ಹಾಕಿದ್ರೆ ಕಣ್ಣು ವೀಕ್ ಆಗಲ್ಲ. ಅದು ಕಣ್ಣಿನ ಆಕಾರದಲ್ಲಿರೋ ಸಣ್ಣ ದೋಷವನ್ನ ಸರಿಪಡಿಸಿ ನಮ್ಗೆ ಕ್ಲಿಯರ್ ಆಗಿ ನೋಡಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಸರಿ, ಈಗ ಒಂದು ಫನ್ ಎಕ್ಸ್ಪೆರಿಮೆಂಟ್ ಮಾಡೋಣ. ನಿಮ್ಮ ಫ್ರೆಂಡ್ ಜೊತೆ ಒಂದು ಸ್ವಲ್ಪ ಕತ್ಲಿರೋ ರೂಮಿಗೆ ಹೋಗಿ ಅವರ ಕಣ್ಣು ಪಾಪೆ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ. ಆಮೇಲೆ ಸಡನ್ ಆಗಿ ಲೈಟ್ ಆನ್ ಮಾಡಿ ಅವರ ಕಣ್ಣು ಪಾಪೆಗಳು ತಕ್ಷಣಕ್ಕೆ ಎಷ್ಟು ಚಿಕ್ಕದಾಗತ್ತೆ ಅಂತ ಗಮನಿಸಿ. ಇದು ನಮ್ಮ ಕಣ್ಣುಗಳು ತಮ್ಮನ್ನ ತಾವೇ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ಅನ್ನೋಕೆ ಒಂದು ಸೂಪರ್ ಎಕ್ಸಾಂಪಲ್. ಪೋಷಕರಿಗೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್. ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಇರಬಹುದು ಅಂತ ಹೇಗೆ ಕಂಡುಹಿಡಿಯೋದು? ಅವರು ಪದೇ ಪದೇ ಕಣ್ಣು ಚಿಕ್ಕದು ಮಾಡ್ತಿದ್ರೆ ಅಥವಾ ತಲೆಯನ್ನ ಒಂದು ಕಡೆ ವಾಲಿಸಿ ನೋಡ್ತಿದ್ರೆ, ಟಿವಿ ಅಥವಾ ಮೊಬೈಲ್ಗೆ ತುಂಬಾ ಹತ್ತಿರ ಕೂರ್ತಿದ್ರೆ ಅಥವಾ ತಲೆನೋವು ಅಂತ ಹೇಳ್ತಿದ್ರೆ ಅವರನ್ನೊಮ್ಮೆ ಕಣ್ಣಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಒಳ್ಳೆಯದು. ಹಾಗಾದ್ರೆ ನಮ್ಮ ಕಣ್ಣುಗಳು ಬರೀ ನೋಡೋ ಅಂಗಗಳಲ್ಲ, ಅವು ನಮ್ಮ ಜೊತೆಗೇ ಇರೋ ಜೀವಂತ ಕ್ಯಾಮ್ರಾಗಳು. ಈ ಅದ್ಭುತ ಕ್ಯಾಮ್ರಾಗಳನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಈ ಪ್ರಪಂಚದಲ್ಲಿರೋ ಇನ್ನೆಷ್ಟೋ ಅದ್ಭುತಗಳನ್ನ ನಾವು ನೋಡ್ಬೋದು ಅಲ್ವಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ.